ಫುಲ್ ಖಾಲಿನೇ ಐತೆಲ್ಲ ಎಲ್ಲ ಖಾಲಿನೇ ಐತಿ. ಇದ್ರೊಳಗೆ ಸ್ವಲ್ಪ ನಾವು ಯೂಸ್ ಮಾಡಬಾರ್ದು. 2 ಬೆಡ್ರೂಮ್ ವಿತ್ ಇನ್ನೊಂದು ನಾನು ಪ್ರತಿ ಸಲ ಹೇಳಾಕತ್ತೀನಿ ನಮ್ದು ಹೊಸ ಮನಿ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಇದ್ರೊಳಗೆ ಏನಿರ್ಬೋದು ನಮ್ಮ ಶ್ರೀವಾರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್. ನಮ್ದು ಇವತ್ತಿನ ಬ್ಲಾಗ್ ಹೋಮ್ ಟೂರ್ ಕೇಳಾಕತ್ತಿದ್ರಿ. ಸೊ ನಾವು ಮಾಡಬೇಕು ಮಾಡಿದ್ವಿ. ಹಾಂ, ನೀವು ಕೇಳಿದ್ರಿ. ರೋಗಿ ಬಯಸಿದ್ದು ಹಾಲು ಹಣ್ಣ, ವೈದ್ಯ ಹೇಳಿದ್ದು ಹಾಲು ಹಣ್ಣ ಅಂದಾಗ ಓಕೆ ಬ್ಲಾಗ್ ಸ್ಟಾರ್ಟ್ ಮಾಡೋದು. ಆಮೇಲೆ ಈಗ ರೆಂಟ್ ಎಷ್ಟು ಹಣ, ಅದು ಅಡ್ವಾನ್ಸ್ ಎಷ್ಟು ಅಂತ ಇದು ಮಾಡಬೇಡ್ರಿ. ನಾನು ಲಾಸ್ಟಿಗೆ ಹೇಳ್ತೀನಿ. ಓಕೆ, ಎಲ್ಲನೂ ಹೇಳ್ತೀನಿ. ಇದ್ರೊಳಗೆ ಕ್ಲಾರಿಟಿ ವಿಡಿಯೋ ಇರ್ತೈತಿ. ಫೋಟೋನ ತೆಗಿಯಕ್ಕೆ ರೆಡಿ ಈಗ ಮ್ಯಾಟ್ ಒಗೆದಾಕಿದ್ದು ಹೋಗಿ ಅಲ್ಲಿ ಬಿದ್ದಿತ್ತು. ಹಾಂ, ಸೂಜಿ ಅಂತದೇ ಏನೋ ಹಾಕ್ಬೇಕಪ್ಪ. ಅಯ್ಯೋ ಯಾಕ ಬೆಳ್ಸಂಗೆ ಕಾಣಕತ್ತೀವ. ತಳಗ ಬಿತ್ತಾಗ ನೀಡ ಹೋಗ್ತಾರದು ನೋಡಿ. ಬೆಳೆಸಿದೆಪ್ಪ ತಳಗ. ನಾ ಹೇಳಿದ್ರೆ ನನ್ನ ಮಾತು ಕೇಳಲ್ಲ. ನಾ ಏನು ಹೇಳಿದೆ, ಫಸ್ಟ್ ಫ್ಲೋರಿಗೆ ಹೋದ್ರೆ ಈ ಥರ ಇತ್ತು, ಇಲ್ಲಿ ನಿಂತರ ಹಿಂಗೆ ನಿಲ್ತಿತ್ತು. ಇಲ್ಲಿಗೆ ಐತಿ ದಾರಿ ಐತಿ, ಬಾ ತೋರಿಸ್ತೀನಿ. ನಾ ಈ ಮಗ್ಗನ ಮನೆಗೆ ಹೋಗ್ಬೇಕು. ದೊಡ್ಡ ವಿಷಯ ಅಲ್ಲ ಇದು. ಇಲ್ಲೇ ಫಸ್ಟ್ ನಮ್ಗೆ ಇದೇ ಮನೆ ಸಿಕ್ಕಿತ್ತು. ಫಸ್ಟ್ ಗ್ರೌಂಡ್ ಫ್ಲೋರ್ ಐತೆ ಅಂತ ಬಾಡ್ದಿದ್ದು ಇಲ್ಲೇ ಐತಿ. ಇದಕ್ಕೆ ಯಾಕೆ ಅನಿಸ್ತಿ ಇಷ್ಟ? ಅಲ್ಲಿಂದ ಬಿದ್ದಿದ್ದು ಇವನ್ ಮ್ಯಾಟಿಗೆ ಇಲ್ಲಿ ಸಿಗಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಅಂಜಿಸ್ಬೇಕಿಲ್ಲ ಮೇಡಮ್. ಹಂಗೆ ಹೆಣ್ಮಕ್ಳು ಮಾತು ಕೇಳಿದ್ರೆ ಅನ್ಸ್ಬೇಕಾಗುತ್ತೆ. ನಿನ್ನೆ ಹೇಳಿದ್ರು ವಿಶಾಲ್ ಮಾರ್ಟಿಗೆ ನಾವು ಇಲ್ಲಿ ಶಾಪಿಂಗ್ ಹೋದಾಗ ಮಳೆ ಹೊಡಿಬೇಡ್ರಣ, ಮಿಶೋ ಒಳಗೆ ಏನು ಸ್ಟಿಕ್ಕರ್, ವಾಲ್ ಹುಕ್ ಸಿಗ್ತಾವೆ ಅಂತೇಳಿ. ಸೊ ಮಳೆ ಹೊಡಿತು ಪೋಸ್ಟ್ಪೋನ್ ಮಾಡಿ ನಿಮ್ಮ ಮಾತು ಕೇಳಿ ತರಿಸಿ ಅಮೆಝಾನ್ ಮಿನಿಟ್ಸಿಂದ ಜಸ್ಟ್ 10 ಬಂದು ಇವು ಟೋಟಲ. 20 ಅದು ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕು ಏನು ಅಂದ್ರೆ ಈ ಥರ ಬೋಲ್ಟ್ ಬರ್ತದೆ ಸರ್, ಹಿಂಗೆ. ಸೊ ನನಗೆ ಬೋಲ್ಟ್ ಇದ್ದಿದ್ದು ಬೇಕಾಗಿರಲಿಲ್ಲ, ಜಸ್ಟ್ ಮಳೆ ಥರ ಇರ್ತಿದ್ರೆ ಅದಕ್ಕೆ ಬೇಕಾಗಿತ್ತು. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ತರಿಸೀನಿ. ಸೊ ನೋ ಪ್ರಾಬ್ಲಮ್, ಇದನ್ನು ರಿಟರ್ನ್ ಹಾಕಿನಿ. ರಿಟರ್ನ್ ಆಗುತ್ತೆ, ಬೇರೆ ಆಫರ್ ಮಾಡಿ. ಇವತ್ತಿನ ಹೋಮ್ ಟೂರ್ನ ಪರಿಚಯ ಮಾಡಿಸ್ತಾ ಇರೋದು ಮಿಸಸ್ ಸಾಯಿ ಅವರು, ಸುನೀತಾ ಅವರು. ಮನೆ ಕನ್ಸ್ಟ್ರಕ್ಷನ್ ನಡೆಯಾಗುತ್ತಾವ ಆ ಕಡೆ. ಕ್ಯಾಮ್ರಾಮನ್ ಸಾಯಿ ಕುಮಾರ್ ಜೊತೆ ಆಂಕರ್ ಸುನೀತಾ. ನಡಿ, ಇದು ನಮ್ಮ ಹೋಮ್ ಟೂರ್. ನಾವಿರೋದು ಸೆಕೆಂಡ್ ಫ್ಲೋರಿಗೆ. ಸೆಕೆಂಡ್ ಫ್ಲೋರ್ ಇದೇ ಸೆಕೆಂಡ್ ಫ್ಲೋರ್. ಫಸ್ಟಿಗೆ ಸ್ಟೆಪ್ ಹತ್ತಿದಾರ ನಾ ಸೆಕೆಂಡ್ ಫಸ್ಟಿಗೆ ತರ್ಸದ ಫಸ್ಟ್ ನಮ್ಮ ಮನೆ ಬಂದು ಫಸ್ಟಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ಇರ್ತೇವೆ. ಇದು ಆಲಿನ್. ವೆಲ್ಕಮ್ ನಮ್ಮ ಹೋಮಿಗೆ. ಹೋಮ್ ಟೂರ್ ಮಾಡತ್ತೀವಿ. ಎಲ್ಲರೂ ನಮಸ್ಕಾರ ಮಾಡ್ತೀನಿ. ಎಲ್ಲರೊಳಗೆ ಬರ್ರಿ. ಇದು ಹಾಲ್, ನಮ್ಮ ಹಾಲ್. ಫಸ್ಟಿಗೆ ಇಲ್ಲೇ ಮಕ್ಕಳ ಸೈಡ ಕಿಟಕಿ. ಇನ್ನೊಂದೇನು ಗೊತ್ತಾನು, ಅಲ್ಲಿ ಬಾಗಿಲಿಗೆ ಹಾಕಿದ್ದು ಕಟ್ಟನ್ನು ಉದ್ದಂದು ಅದು ಪಡೆದ ನಾವು ಕಿಟಕಿ ಹಾಕ್ಬಿಟ್ಟಿವಿ. ಆಮೇಲೆ ಇದನ್ನೇ ಎಷ್ಟು ಕಟ್ ಮಾಡಿದ್ರೆ ಆಯ್ತಾ, ಯಾಕಂದ್ರೆ ಇಲ್ಲಿ ಯಾವುದು ಬಾಗಿಲಿಗೆ ಹಾಕಾಕ ಕಿಟಕಿ ಇದು ಬಾಗಿಲು ಪಡೆದ ಹಾಕಕ್ ಮಾಡಿಲ್ಲ. ಅದಕ್ಕೆ ನೆಕ್ಸ್ಟ್ ಸುತ್ತಕೊಂಡು ಇದು ನಮ್ಮ ಕಬಡ್ಡಿ ಇಲ್ಲಿಟ್ಟೇವೆ. ನಾವು ಇಲ್ಲಿಟ್ಟಿವಿ. ಅದನ್ನ ಏನೇನು ಮಾಡ್ಬೇಕು ಇನ್ನೋದ್ರದ್ದು ಐಡಿಯಾ ಇಲ್ಲ. ಇನ್ನ ಸೆಟಪ್ ಮಾಡ್ಬೇಕು ಮನಿ, ಇನ್ನ ಭಾಳ ಇಟ್ಟೇವಿ. ನೋಡೋಣ ಮತ್ತೆ ಮುಂದೆ ಚೇಂಜ್ ಆದ್ರೂ ಆಗ್ಬೋದು ಜಾಗ. ಇದು ನಮ್ಮ ಫೋಟೋ ಫ್ರೇಮ್ ಇಟ್ಟೇವಿ. ನಮ್ಮ ಫೋಟೋ ಫ್ರೇಮ್ ಅದು ದೊಡ್ಡದೈತಿ, ಅದೊಂದು ದೊಡ್ಡದೈತಿ. ಇಲ್ಲಿ ಇನ್ನ ಫೋಟೋ ಫ್ರೇಮ್ ಹಾಕ್ಸ್ಬೇಕು. ಇನ್ನ ಫೋಟೋಗಳು ಇನ್ನ ಕರೆಕ್ಟಾಗಿ ಇಲ್ಲಿ ಮ್ಯಾಲಿನ ಸೆಟ್ ಮಾಡಬೇಕು. ಓಕೆ, ಇಲ್ಲೈತಿ. ನೆಕ್ಸ್ಟ್ ಇಲ್ಲಿಂದ ಇದು ಹಾಲ್ ಆಯ್ತಾ? ಹಾಲ್ ಮುಂದೆ ಬಂದ್ರೆ ಇದು ಮಕ್ಕಳು ಸೀದಾನೆ ಇದು ಐತಿ. ಹಾಲ್ ಒಂದ್ಸಲ ನೋಡ್ಕೊಂಡು ನೀನು ಕ್ಯಾಮ್ರಾ ಮ್ಯಾನ್ ಅದಿ, ನಾನು ಫಾಲೋ ಮಾಡಬೇಕು. ನಾ ಏನು ಹೇಳ್ತೀನಿ ನಾನು ತೋರಿಸ್ಬೇಕು. ಓಕೆ, ಅದು ತೋರಿಸಿದ್ಯಾ? ಮಗಿದೆಲ್ಲ ಮುಗಿತಾ? ಇದು ಟಿವಿ ಇಡು. ಟಿವಿ ಇಲ್ಲ,
ಹಿಂಗೆ ಖಾಲಿನೇ ಬಿಟ್ಟು. ಟಿವಿ ಇನ್ನ ಲೇಟ್ ನಾವು ತೊಗೊಳೋದು. ತೊಗೊಂಡು ಬರ್ತಾ ಇದು ದೇವ್ರ ಮನೆ ಅಂತ ನಿನ್ನೆ ತೋರ್ಸಿರ್ತೀಯಲ್ಲ ಅವಾಗ. ಹಾಂ, ದೇವ್ರ ಇಡಾಕ. ಈ ಫೋಟೋನ ಇಲ್ಲಿ ಹೋಗುತ್ತಾ, ಇಲ್ಲೊಂದು ಲೈಟ್ ಬರ್ತೈತಿ. ಇಲ್ಲ ಹಾಕ್ಬೇಕು, ಇನ್ನ ಇಟ್ಟಿಲ್ಲ. ಓಕೆ, ಫೋಟೋ ಇನ್ನ ಹಾಕ್ಬೇಕು ಎಲ್ಲ ಕಡೆ, ಇನ್ನ ಎಲ್ಲ ಹಂಗೆ ಇಟ್ಟಿವಿ. ಇದನ್ನು ಹಾಕ್ಬೇಕು. ಓಕೆ, ಹಾಲ್ ಆಯ್ತಾ. ಹಂಗೆ ಮುಂದೆ ಬಂದ್ರೆ ಕಿಚನ್ ಸಿಗುತ್ತೆ. ಹಾಲಿಂದ ಸ್ಟೇಟ್ ಹೋಗಿ ಕಿಚನ್ ಒಳಗೆ ಹೋಗಿ ಫಸ್ಟ್. ನೀವು ಹೋಗ್ಯಾವ, ನೀವು ಮುಂದೆ ಇಲ್ಲಿಂದ ಹಾಲಿಂದ ಕಿಚನ್. ದಿಸ್ ಈಸ್ ಮೈ ಕಿಚನ್. ನಮ್ಮ ಕಿಚನ್ ಅಲ್ಲ, ಇದು ನನ್ನ ಕಿಚನ್. ಯಾಕಂದ್ರೆ ನಾ ಇರ್ತೀನಿ ಇಲ್ಲಿ, ಅದಕ್ಕೆ ಇದು ನನ್ನ ಕಿಚನ್. ಕಿಚನ್ ಒಳಗೆ ಏನು ಭಾಳ ಸಾಮಾನ್ಯ ಇಲ್ಲ. ಅಂದ್ರೆ ಆ ಮನೆ ಭಾಳ ಅನಿಸ್ತಿದ್ವು, ಇಲ್ಲಿ ಸಾಮಾನ್ಯ ಅನ್ಸಕತ್ತೀನಿ ನಮ್ಮ. ಇಷ್ಟೈತೆ ಇದು ಗ್ಯಾಸಿನ ಕಟ್ಟಿ. ಸಿಂಕ್ ಅಂತ ಭಾರಿ ದೊಡ್ಡದೈತಿ. ಸಿಂಕ್ ಅಂತ ದೊಡ್ಡದೈತಿ. ಇಲ್ಲೊಂದು ನಳ ಐತಿ. ಇಲ್ಲಿ ಯಾರೋ ಕುಂದ್ರ ಸಾಕ ಇದು ಐತಿ. ಏನ್ ಕುಡಿಸಾಕಂದಿ? ಆರೋ ಆರು ನೀರಿಂದ ಇದೆ. ನೀನು ಆರೋಪ ಹುಚ್ಚಿ ಇದು ಸಾಮಾನು ಹೇಳ್ಬೇಕು ಹೆಂಗೆ ನನಗೆ. ಆಯ್ತು ನೋಡಿ, ಇಷ್ಟೇ ಕಿಚನ್. ಎಲ್ಲ ಸಾಮಾನ್ಯ ಎಲ್ಲ ಒಳಗೆ ಸ್ಟೋರೇಜ್, ಒಂದು ಹೊರಗೆ ಕಾಣಲ್ಲ. ಇದೊಂದು ಹೊರಗಿತ್ತಿ ನೋಡಿ ಅಷ್ಟೇ. ಇದಿಷ್ಟು ಮ್ಯಾಲೆ ಸ್ವಲ್ಪ ಸ್ಟೋರೇಜ್ ಅದಾವ. ಓಕೆ, ಆಮೇಲೆ ನಾನು ಎಲ್ಲೆಲ್ಲಿ ಏನೇನು ಇರ್ತೀನಿ ತೋರಿಸು. ಸರಿ, ಅದೇ ಇದು ಮ್ಯಾಲೆ ಸ್ಟೋರೇಜ್ ಐತಾ. ಇಲ್ಲಂತೂ ಮ್ಯಾಲೆ ಏನು ಇಡಕ್ಕೆ ಹೋಗಿಲ್ಲ ನಾವು. ಇಲ್ಲೇನೋ ನಾವು ಅಷ್ಟು ಸಾಮಾನು ಇಲ್ಲ ನಮ್ಗೆ. ಅಲ್ಲಿ ಏನಿಲ್ಲ, ಫುಲ್ ಖಾಲಿನೇ ಐತಿ. ಖಾಲಿನೇ ಐತಿ. ಹಾಂ, ಆ ಡಬ್ಬಿಗಳವ ಉಪ್ಪು ಖಾರ ಎಲ್ಲ ಇಲ್ಲಿತ್ತು. ಅದೇ ಮನ್ಯಾಗ ಸ್ಟ್ಯಾಂಡ್ ಇತ್ತಲ್ಲ, ಅದೇ ಸ್ಟ್ಯಾಂಡ್ ಒಳಗೆ ಹಾಕಿ ಇಲ್ಲಿತ್ತು. ಇದು ಸ್ಟೋರೇಜ್, ಇದು ಖಾಲಿ. ಅದು ಸ್ವಲ್ಪ ಕಿಚನ್ ಕ್ಲೀನರ್ಸ್ ಏನೇನು ಇಟ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋ ಇವು ಜಾಗ ಇಲ್ಲಲ್ಲ. ಬಾಳೆ ಸಾಮಾನೆಲ್ಲ ಒಳಗಿಟ್ಟೆ. ನಾನು ಫುಲ್ ಹಂಗೆ ಇರ್ತೀನಿ. ಹೆಂಗ ಈ ಪ್ಲೇಟ್ ಒಳಗಿಟ್ಟು, ಇದು ಪ್ಲೇಟ್ ಹಿಂಗೆ ಕೊಡಲ್ಲ, ಅದಕ್ಕೆ ಹಿಂಗಿತ್ತು. ಆಮೇಲೆ ಇದು ಇಲ್ಲಿ ಅಕ್ಕಿ, ಖಾರ, ಹಿಟ್ಟು, ಮತ್ತೇನಾರ ಇರ್ತಿ ಖಾಲಿ. ಆಮೇಲೆ ಸಿಂಕ್ ತಳಗ್ ಪೈಪ್ ಐತಿ, ಇಲ್ಲಿ ಓಪನ್ ಮಾಡಿದ್ರೆ. ಇಲ್ಲೇನಿಲ್ಲ, ಇಲ್ಲಿ ಇದು ಇಲ್ಲಿ ಈ ಸೈಡ್ ತರಕಾರಿ. ಇದು ಟೇಬಲ್ ಇತ್ತು, ಅರ್ಬಿ ಇಟ್ಟಿದ್ವಿ ಅಲ್ಲಿ. ಅದು ಇವು ಎಲ್ಲ ಎಲ್ಲಿ ಇಡ್ಬೇಕಂತ ಈ ಟೇಬಲ್ ಇಟ್ಟು ಇದ್ರೊಳಗೆ ಅಲ್ಲೆಲ್ಲ ಕಾಯಿಪಲ್ಲೆ, ಆಮೇಲೆ ಇವು ಏನೇನ ಡ್ರೈ ಫ್ರೂಟ್ಸ್, ಆಮೇಲೆ ಡಬ್ಬಿ ಇಟ್ಟಿನಿ. ಇದ್ರೊಳಗೆ ಅಕ್ಕಿ ತುಂಬಿಡ್ಬೇಕು, ಮಿಕ್ಸರ್ ಅವೆಲ್ಲ ಇಲ್ಲಿ ಇಟ್ಟೆ. ಆಮೇಲೆ ಇದು ವಾಷಿಂಗ್ ಮಿಷಿನ್ ಹೇಳಕಂತ ಬಿಟ್ಟಾರ ಇಲ್ಲಿ ಜಾಗ. ಇಲ್ಲೇ ಸ್ವಿಚ್ ಇಟ್ಟು ನೋಡ್ದಾವ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಇದು ಆಗುತ್ತೆ. ಮುಂದೆ ಒಂದಿನ ಬರಲಿ, ವಾಷಿಂಗ್ ಮಿಷಿನ್ ಬರುವಂಥ ಟೈಮ್ ಐತಿ. ಹಾಂ, ನೆಕ್ಸ್ಟ್ ಇಲ್ಲಿಂದ ಹೋದ್ರೆ ಕಿಚನ್. ಆಮೇಲೆ ಹಾಲಿಂದ ಕಿಚನಿಂದ ಬೆಡ್ರೂಮ್. ಈ ಬೆಡ್ರೂಮ್ ತೋರಿಸ್ ಫಸ್ಟ್. ಆಮೇಲೆ ಇನ್ನೊಂದು ಗೊತ್ತಿರಲಿಲ್ಲ, ಇದು 2 BHK ನಾವು ಹಿಡಿದಿದ್ದು. ಓಕೆ, ಫಸ್ಟಿಗೆ ಹೇಳ್ಬೇಕಾಗಿತ್ತು, ಸಾರಿ ಗೊತ್ತಾಗಿಲ್ಲ. 2 BHK ಇದು. 2 ಬೆಡ್ರೂಮ್ ಅದಾವೆ. 2 ಬೆಡ್ರೂಮ್ ವಿತ್ ಇನ್ನೊಂದು, ನಾನು ಪ್ರತಿ ಸಲ ಹೇಳಾಕತ್ತೀನಿ ನಮ್ದು ಹೊಸ ಮನೆ ಅಂತ. ಎದಕ್ಕೆ ಹೊಸ ಮನೆ ಏನಾಗುತ್ತೀನಿ ಅಂದರೆ, ಇದು ಹೊಸ ಮನೆಯೇ. ಫಸ್ಟ್ ನಾನು ಹೋದ ಲಾಗೊಳಗೆ ಹೇಳೀನಿ, ಫಸ್ಟ್ ಇದು ಮನೆ ಕಟ್ಟಿದ ಮೇಲೆ ಫಸ್ಟ್ ಸಿಕ್ಕಿದ್ದೆ ನಮಗೆ, ಆಯಿತಾ. ಇನ್ನೂವರೆಗೂ ಯಾರೂ ಇಲ್ಲ ಇದ್ರೊಳಗೆ. ಫಸ್ಟ್ ಬಾಡಿಗೆದಾರರು ನಾವೇ. ಓಕೆ, ಅದಕ್ಕೆ ಎಲ್ಲ ಬ್ಲಾಗ್ಸ್ ಒಳಗೆ ಹೊಸ ಮನೆ ಅಂತ ಎದಕ್ಕೆ ನಾವು ಹೋಗ್ತೀನಿ ಅಂದ್ರೆ ಇದಕ್ಕೆ. ಕಾಮನ್ ಬೆಡ್ರೂಮ್ ತೋರಿಸ್ತೀವಿ ಫಸ್ಟ್. ಹಾಲಿಂದ ಬೆಡ್ರೂಮ್, ಇಲ್ಲೊಂದು ಬಾತ್ರೂಮ್ ಐತಿ. ತೆಗಿಯೋದು ಒಳಗೆ ತೋರಿಸ್ತೀನಿ ನಾ ಹಿಂಗೆ ಮೇಲೆ ತೋರಿಸ್ತೀನಿ. ಇದು ಕಾಮನ್ ಬಾತ್ರೂಮ್ ಐತಿ. ಗೀಸರ್ ಐತಿ, ಲೈಟ್ ಇಷ್ಟು ವೆಸ್ಟರ್ನ್. ಓಕೆ, ತೋರಿಸ್ಬಿಡು ಮತ್ತೆ. ಆಯ್ತು, ತೋರಿಸ್ತೀನಿ. ಹೇಳತ್ತು ಅದು ಫುಲ್ ತೋರ್ಸಂಗಿಲ್ಲ ಅಲ್ಲಿ ಯೂಟ್ಯೂಬ್ ಒಳಗೆ. ಲೈಟ್ ಆಫ್ ಮಾಡಿ. ಗೀಸರ್ ಮೊದಲ ಅದ. ಗೀಸರ್ ಮೊದಲ. ಇಲ್ಲೇ ಒಂದು ಬಂದ್ರೆ ಸಿಂಕ್ ಅದ. ಇಲ್ಲೊಂದು ಒಳಗಿಲ್ಲ, ವಾಶ್ ಬೇಸಿನ್ ಐತಿ. ಎಲ್ಲ ಸಿಂಕ ನಿನಗೆ. ಹೌದಾ? ಇಲ್ಲ ನಾನು ಸಿಂಕ್ ಅಂತೀರಾ? ಓಕೆ, ನಾನು ಸಿಂಕ್ ಅಂತೀನಿ ಮೇಲೆ. ಓಕೆ, ಇದು ಫಸ್ಟ್ ಇದು ಒಂದೇದು ಬೆಡ್ರೂಮ್. ಇಲ್ಲಿ ಏನು ಇಟ್ಟಿಲ್ಲ ನಾವು. ಇಲ್ಲೇನು ಇಟ್ಟಿಲ್ಲ, ಇದನ್ನು ಯೂಸ್ ಮಾಡಕ್ ಗೊತ್ತಿಲ್ಲ. ಜಸ್ಟ್ ಇದು ನಾ ರಾಟಿ ಹೊಲಿದು ವಾಪಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ಇದು ಇಲ್ಲಿ ನಂದು ಹೊಲಿಗೆದು ಏನಾದ್ರು ಕೆಲಸ ಇತ್ತಂದ್ರೆ ಇಲ್ಲಿ ಬಂದು ಮಾಡ್ಕೊಂಡು. ಇಲ್ಲೆಲ್ಲ ಫುಲ್ ಖಾಲಿ ಐತಿ. ಸೊ ಇಲ್ಲಿಂದ ಇದು ನಮ್ಮ ಫೋಟೋ ಇದನ್ನು ಹಾಕಬೇಕು ಒಂದು ಜಾಗಕ್ಕೆ. ಇನ್ನು ಹಾಕಕ್ಕೆ ಮಳೆ ಅವು ಬರೋಬ್ಬರಿಗೆ ಬರಲಿಲ್ಲ. ಮಳೆ ಹೊಡಿಸಿ ಇನ್ನೂ ಫೋಟೋ ಹಾಕೋದವು. ಇದು ಏನ
ವಾಟ್ರ್ ಇದು ಫುಲ್ ಖಾಲಿನೇ ಐತೆಲ್ಲ. ಎಲ್ಲ ಖಾಲಿನೇ ಐತಿ. ಇದ್ರೊಳಗೆ ಸ್ವಲ್ಪ ನಾವು ಯೂಸ್ ಮಾಡಬಾರ್ದು ಅಂತ ಬಿಟ್ಟಿವಿ. ಏನು ಯೂಸ್ ಮಾಡಿ ಸುಮ್ಮನೆ ಖಾಲಿ ಇಟ್ಟಿವಿ. ಇದೆಲ್ಲ ಖಾಲಿನೇ ಅದಾವು. ಇಲ್ಲಿ ಸ್ವಲ್ಪ ಏನೇನು ಬೇಕಾದಿಟ್ಟಿವಿ. ಸ್ವಲ್ಪ ಛತ್ರಿ ಗಿತ್ರಿ ಅದು ಇದು ನಾರ್ಮಲ್ ಆಗಿ ಹೇಳಕತ್ಲ. ಈಗ ಎಲ್ಲ ಖಾಲಿನೇ ಅದ. ಬರ್ರಿ ನಮ್ಮ ಶ್ರೀವರತ್ಯಕ್ಕೆ ಹೋಗೋಣ. ಓಕೆ, ಇಲ್ಲಿಂದ ಹಿಂಗೈತಿ ವ್ಯೂ ಹಾಲಿಂದ. ಇಲ್ಲಿಂದ ಕಿಚನ್ ಹಿಂಗೈತಿ. ಇಲ್ಲಿಂದ ಹಿಂಗೆ ಬಂದ್ರೆ ಇದು ಇನ್ನೊಂದು ಬೆಡ್ರೂಮ್. ಇದು ಫಸ್ಟ್ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮ್. ಇದು ಕಾಮನ್, ಇದು ಮಾಸ್ಟರ್ ಬೆಡ್ರೂಮು. ಓಕೆ, ಮಾಸ್ಟರ್ ಬೆಡ್ರೂಮ್ ಒಳಗೆ ಇನ್ನೂ ಕಾಟ ಇಲ್ಲ. ಗೊತ್ತಲ್ಲ ನಿಮ್ಗೆ ಏನೇನಿಲ್ಲ ಅಂತೇಳಿ. ನಾವು ಭಾಳದು ತೊಗೊಳೋಷ್ಟು ಇನ್ನೂ ಕಮ್ಮಿನೇ. ಆ ಮನ್ಯಾಗ ನಮಗೆ ಭಾಳ ಅನಿಸಿದ್ದು. ಬಟ್ ಈ ಮನ್ಯಾಗ ಅವು ಏನೇನು ಅಲ್ಲ, ಎಲ್ಲಿಯೂ ಹತ್ತಿಲ್ಲ. ಇನ್ನೂ ಭಾಳ ತೊಗೊಳೋದು ಅಂದ್ರೆ ಹೂವು ಅಂತ ತೊಗೊಳಲ್ಲ. ನಮ್ಗೆ ಏನು ನೀಡ್ಸ್, ನಮ್ಮ ಅವಶ್ಯಕತೆ ಏನೇನು ಅವನಷ್ಟ ತೊಗೋತೀವಿ. ನೀ ಕೊಡ್ತೀವ ಹೋಮ್ ಟೂರ? ನೀ ಕೊಡ್ತೀಯ ಹೋಮ್ ಟೂರು? ಅಯ್ಯೋ ಸುಮಾರು ಒಂದು ನಿಮಿಷ. ತೋರಿಸ್ಬಿಡು, ಹೇಳ್ಬಿಡಲ್ಲ. ಕಿಟಕಿ ಇದು ಈ ಬೆಡ್ರೂಮ್ದು. ಫ್ಯಾನ್ಗಿನೆಲ್ಲ ಎಲ್ಲ ಫಿಟ್ಟಿಂಗ್ ಇದ್ದು, ಲೈಟ್ ಗೀಟೆಲ್ಲ. ಓಕೆ, ಇಲ್ಲೊಂದು ಕಿಟಕಿ ಐತಿ. ಇದಕ್ಕೂ ಹಾಂ, ಇಲ್ಲೊಂದು ಕಿಟಕಿ ಐತಿ. ಸೊ ಇದನ್ನು ಕ್ಲೋಸ್ ಮಾಡಿ ಆಚೆ ಕಡೆ ಮನೆ ಅದಾವೆ. ಸೊ ಇದು ಮಿರರ್, ಇದು ವಾರ್ಡ್ರೋಬ್ ಕಾಮನ್ ಆಗಿ ಗೊತ್ತಿರುತ್ತವ. ಇಲ್ಲಿ ನಾನು ಶ್ರೀವಾರಿ ಮಕ್ಕೋತೀವಿ. ಇಲ್ಲಿ ಜಾಗ ಸಾಲಲ್ಲ ಅಂತಂದ್ರೆ ಇದು ಸಪ್ರೇಟ್ ಇವ ಬೆಡ್ ಹಾಕೊಂಡು ಮಕ್ಕೋತಾರೆ. ಇವರಿಬ್ರು ಮಕ್ಕೋತಾರೆ ಇಲ್ಲಿ. ನಾನು ರಾತ್ರಿ ನನಗೆ ಅಲ್ಲಿ ಐತಿ ಹಳ್ಳಿ ಬೆಡ್ ಐತಿ ಹತ್ತಿದ. ನಾನು ಅದ್ರ ಮೇಲೆ ಮಕ್ಕೋತೀನಿ. ಇವರಿಬ್ರು ಹತ್ತಿ ಬೆಡ್ ಮಕ್ಕೋತೇನ? ಹ್ಞೂ, ಯಾಕವ್ವ ಒಬ್ರೊಬ್ರಿಗೆ ಅಷ್ಟು ಇರಲ್ಲ. ಅದನ್ನ ಹೆಂಗೆ ಹೇಳ್ತೀಯಲ್ಲ, ಹಳೆ ಈ ಅಷ್ಟು ಇರಲ್ಲ. ಓಕೆ, ಅದು ಓಕೆ. ಬಟ್ ಇಲ್ಲಿ ಇದ್ದು ಅದಕ್ಕೆ ಇದು ಕಂಪೇರ್ ಮಾಡಿ ನೋಡಲ್ಲ. ಕಂಪೇರ್ ಮಾಡಬಾರ್ದು ಹಂಗೆ. ಬಾಬು ಓಕೆ, ಇದಿಷ್ಟ ಆದಮೇಲೆ ಇದು ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್. ಅದು ಅಟ್ಯಾಚ್ ಬಾತ್ರೂಮ್ ಇಲ್ಲೇ. ಇದು ಅಟ್ಯಾಚ್ ಬಾತ್ರೂಮ್. ಅದು ಹೆಂಗಿತ್ತಲ್ಲ ಸೇಮ್ ಬಾತ್ರೂಮ್, ಇದು ಸೇಮ್ ನಾರ್ಮಲ್. ಅದಕ್ಕೆ ಸ್ವಲ್ಪ ದೊಡ್ಡದೈತಿ ಇದು. ಅದಕ್ಕೆ ಸ್ವಲ್ಪ ಸ್ಪೇಸ್ ಒಳಗೆ ಒಂದು ಸ್ವಲ್ಪ ದೊಡ್ಡದೈತಿ. ಆ್ಯಕ್ಚುಲಿ ಹೋಮ್ ಟೂರು ಎಲ್ಲರೂ ಭಾಳ ದುಡ್ಡು ಮಾಡ್ತಾರೆ. ನಾವು ಪಟ ಹೇಳ್ಬಿಟ್ವಿ ಅಂದ್ರೆ ಅವರು ಒಂದೊಂದು ವಸ್ತು ಬಗ್ಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವೇನು ಮಾಡಿ ನಾನು ಮಾಡ್ತೀನಿ ನೋಡಿ ಸರ್. ಇದು ಮಿರರ, ಇದು ಮಿರರ್ ಈ ಕಡೆ ತೆಗೆದ ಇವತ್ತು ಒಂದು ಸ್ವಲ್ಪ ಇನ್ನೊಂದು ಏನು ಗೊತ್ತೇನಾ, ನಾರ್ಮಲ್ ಆಗಿ ಇಲ್ಲಿ ಎಲ್ಲಾರು ಸಾಮಾನು ಇಟ್ಟೇವೆ. ಈಗ ಇಲ್ಲಿ 2 ಡ್ರಾಯರ್ ಅದಾವ. ಇದ್ರೊಳಗ ನಾ ಯೂಸ್ ಮಾಡೋದಷ್ಟೇ ಇಟ್ಕೊಂಡಿನಿ. ಇದ್ರೊಳಗೆ ಏನಿರ್ಬೋದು? ನಮ್ಮ ಶ್ರೀವಾರಿ ಎಲ್ಲ ಶ್ರೀವಾರಿ ಡೈಪರ್, ಪ್ಯಾಂಪರ್ಸ್, ವೈಪ್ಸ್, ಗಿಪ್ಸ್, ಆಗಿನ ಆಟ ಸಾಮಾನು ಎಲ್ಲ ಇದ್ರಾಗ ಅದಾವ. ಗೊಂಬಿ, ಪೌಡರ್. ಆಮೇಲೆ ಇಲ್ಲಿ 2 ಅದಾವ. ಇದ್ರೊಳಗ ನನ್ನ ಬಟ್ಟೆ, ಇದ್ರೊಳಗ ನಮ್ಮ ಯಜಮಾನ್ರ ಬಟ್ಟೆ. ಯಜಮಾನ್ರು ಅಷ್ಟೇ ಅಲ್ಲ, ನಿಮ್ಮ ಮಗಳದನ್ನ ಅದ್ರಾಗ ಸೇರಿಸಿ. ಅದು ಲಾಸ್ಟ್ ಒಂದ್ರೊಳಗ ನನ್ನ ಮಗಳದಿಟ್ಟಿವಿ. ಇದೆಲ್ಲ ಇವನು. ಇಲ್ಲಿ ಇನ್ನ ಹ್ಯಾಂಗರ್ ಒಂದೇ ಅಕ್ಕಿನೇ ಅಂತ ತಗೊಂಡು ಫುಲ್ ನಮ್ಮ ಬಟ್ಟೆನೇ ಇನ್ನ ತಗೋಬೇಕಂತ ಬಟ್ಟೆ. ಇನ್ನ ಇದು ಬರ್ಬೇಕು ಏನೋ ಏನಂತಾರ ಹ್ಯಾಂಗರ್. ಇದ್ರೊಳಗ ನನಗ ಅರ್ಧ ಅಲ್ಲ 70% ಬರ್ಲಾರು ಅರ್ಬಿನ ಅದಾವ. ಹೊಸ ಅರ್ಬಿ ತಗೋತೀನಿ. ಈಗ ಸೈಜ್ ಸ್ವಲ್ಪ ಎಕ್ಸೆಲ್ ಆಗ್ಬಿಟ್ಟಾಳೆ ಎಮ್ಮಿಂದ. ಹ್ಯಾಂಗರ್ ಆರ್ಡರ್ ಮಾಡೀನಿ ಆನ್ಲೈನ್ ಒಳಗ. ಬಂದಿಂದ ಮ್ಯಾಲೆ ನಾ ಏನು ಹಾಕೊಳ್ಳೋದು ಮ್ಯಾಗ ಇವೊಂದು ಶರ್ಟ್ಗಳೆಲ್ಲ ಐರನ್ ಮಾಡಿ ಮ್ಯಾಲ ತುಂಬಿಡ್ಬೇಕು. ಅದು ಸುನಿತಾ ಕೊಟ್ಟಿದ್ದು ಶ್ರೀವಾರಿ ಕಸ್ಕೊಂಡಾಳೆ. ಈಗ ಅದನ್ನು ಆಕಿಂದ ಹಾಕೈತಿ ಅದ್ರ ಮೇಲೆ. ಎಷ್ಟೋ ನಂದ ಸಣ್ಣ ಹುಡುಗರು ಯೂಸ್ ಮಾಡುವಂತ ಎಷ್ಟೋ ನನ್ನ ಸಾಮಾನು ಅಕ್ಕಿಗೆ ಹೋಗ್ಯಾವಿ. ಇವತ್ತ ಕಲರ್ ಚಾಲೆಂಜ್ ಮಾಡಿದಾಗ ಒಂದು ಬ್ಯಾಗ್ ತಂದು ಕೊಟ್ಟಿದ್ದೆ, ಅದು ಶ್ರೀವಾರಿಗೆ. ಈಗ ಇಷ್ಟಿತ್ತು ನೋಡ್ರಿ ಹೋಮ್ ಟೂರ್. ಆಮೇಲೆ ಇಲ್ಲಿಂದ ಬಂದ್ರೆ ಹಿಂಸಿದ ಒಂದು ಫಸ್ಟ್ ಸಿಗೋದೆ ಕಿಚನ್ನು. ಆಮೇಲೆ ಇಲ್ಲಿಂದ ಹಾಲಿಗೆ ಏನೋ ಸೋಫಾ ಬೇಕು. ಓಕೆ, ನಿಮಗೆ ಗೊತ್ತಲ್ಲ ಏನೇನು ಬೇಕು ಅಂತೇಳಿ. ಒಂದೊಂದು ತೊಗೊಳ. ಒಮ್ಮೆ ತೊಗೊಂಡ್ರೆ ಯಾರೂ ಕುಬೇರನ ಮಕ್ಕಳು ಯಾರೂ ಇಲ್ಲಿ. ಓಕೆ, ಅನುಕೂಲ ತಕ್ಕಂಗೆ ನೋಡುವ. ಹೋಮ್ ಟೂರ್ ಅಂತೂ ಮುಗೀತು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ರೆಂಟ್ ಎಷ್ಟು, ಅಡ್ವಾನ್ಸ್ ಎಷ್ಟು ಅಂತ ಕೇಳ್ತೀವಿ. ಸೊ ಅದ್ರ ಕ್ಲಾರಿಟಿ ಹೇಳ್ಬೇಕಂದ್ರೆ ಇದು ರೆಂಟ್ 15,000 ಐತಿ. 2 BHK ಅಲ್ಲ, ಇದು ಎಲ್ಲಕ್ಕಿಂತ ಕಮ್ಮಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾ ಕೇಳ್ದಂಗೆ ಆಲ್ಮೋಸ್ಟ್ ಈ ಮನೆ ಹುಡುಕಾಡಕ್ಕೆ ಇಲ್ಲಿ ಯಾವಾಗಲಿಂದ ಬಂದಿವೆ 15 ದಿನ ಮನೆಗೆ ಬಂದು 15 ದಿನ ಕಂಟಿನ್ಯೂ ಮನೆ ಹುಡುಕಾಡೀನಿ. ಬಟ್ ಈ ಬಜೆಟ್ ಒಳಗೆ ಈ ಥರ ಮನೆ ಸಿಕ್ಕಿದ್ದು ಓಕೆ. ಈ ಥರ ಮನೆ ಇದ್ದಿದ್ದು 18-20 ತನೂ ಕೇಳ್ಯಾರ. ಸ್ವಲ್ಪ ಏರಿಯಾ ಬಿಟ್ಟು ಸ್ವಲ್ಪ ಈ ಕಡೆ ಹೊರಗೆ ಬಂದಿವಂತೇಳಿ ಸ್ವಲ್ಪ ಕಮ್ಮಿ ಈ ನಮ್ಮ ಇಲ್ಲಿ ಅಲ್ಲ ಓಕೆ ಐತಿ. ಈಗೆಲ್ಲ ಡೆವಲಪ್ ಆಗೈತಿ ಕಡೆ. ಮುಂಚೆ ಇದ್ದಿದ್ದಿಲ್ಲ.
ಸೊ ನಮ್ಮ ಬಜೆಟಿಗೆ 15 ಸಾವಿರ ಈ ಥರ ಮನಿ ನಮ್ಮ ಏರಿಯಾದಾಗ ವರ್ತ್ ನಾ ಕೇಳೋದ ಪ್ರಕಾರ ಭಾಳ ವಿಚಾರಿಸಿನಿ. ಒಬ್ಬೊಬ್ರು ಭಾಳ ಆಯ್ತು ಅನ್ಬೋದು, ಒಬ್ಬೊಬ್ರು ಬರೋಬ್ಬರಿ ಐತೆ ಅನ್ಬೋದು. ನಾವು ಇದ್ ಕಡೆ ಮುಂಚೆ ಅಲ್ಲಿ ಇದ್ದಿದ್ದ ಕಡೆ ಇತ್ತಂದ್ರೆ 23 ಕೇಳಿನ 23 ಕೇಳ್ಪಟ್ಟಿನಿ. ನಾ ಕೇಳಿಲ್ಲ, ಕೇಳ್ಪಟ್ಟಿನಿ. ಆಮೇಲೆ ಕೇಳ್ತಾರ 2 BHK ಎದಕ್ಕೆ ಹೇಳಿದ್ರಿ, ಇರೋದ ಇಬ್ಬರದಿರಿ ಅಂತೇಳಿ ಅಂತಾರೆ. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ಸ್ಪೇಸ್ 1 BHKದ ಹಾಲು 2 BHKದ ಹಾಲು ಫರ್ಕ್ ಬರುತ್ತೆ. ಆಮೇಲೆ 1 BHKದು ಕಿಚನ್ನು 2 BHKದು ಕಿಚನ್ನು ಅದು ಸ್ವಲ್ಪ ಫರ್ಕ್ ಬರುತ್ತೆ. ಆಮೇಲೆ ನಮ್ಮಪ್ಪ ನಮ್ಮವ್ವ ಯಾರು ಬಂದ್ರಂದ್ರೆ ಸ್ವಲ್ಪ ಅಲ್ಲೇ ಭಾಳ ಗೊಜ್ಜಾಟನೂ ಹಾಕಿತ್ತು ನಮ್ಮಪ್ಪ ನಮ್ಮವ್ವ ಬಂದ್ರೆ. ಆಮೇಲೆ ಶ್ರೀವರಿ ಬರ್ಬರ್ತ ದೊಡ್ಡ ಹಾಕ್ಯಾಳ. ಆಮೇಲೆ ನಂದು ಕೆಲಸ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ಲಿ ಒಂದು ಸ್ವಲ್ಪ ಫೋನ್ ಒಳಗೆ ಮಾತಾಡೋದಾಗಲಿ, ಜಾಸ್ತಿ ಫೋನ್ ಒಳಗೆ ಮಾತಾಡೋ ಬರ್ತಾನು. ಆಮೇಲೆ ಅದ್ರ ಸಂಬಂಧ ಅಂತೇಳಿ ಕಿ ಮಕ್ಕೊಂಡಿರ್ತಾಳೆ, ಮಕ್ಕೊಂಡ ಟೈಮ್ನಾಗ ಅದೇ ರೂಮ್ನಾಗ ಅದೇ ಹಾಲ್ನಾಗ ಅಲ್ಲೇ ಮಾತಾಡೋಕೆ ಈಗ ಸಜ್ಜ್ ಅನ್ಸಲ್ಲ. ಸೊ ನನಗಂತೇಳಿ ಸಪ್ರೇಟ್ ಆಚೆ ಕಡೆ ರೂಮ್ನಾಗ ಹೋಗಿ ಎಷ್ಟರ ಬೇಕಾದಂಗೆ ನಮ್ಮ ಕೆಲಸವನ್ನು ಎಷ್ಟರ ಒದರಾಡ್ಕೋತ ಮಾಡಿರಿ ಫರಕ್ ಬೀಳಲ್ಲ. ಇನ್ನೊಂದು ನೀವು ಏನೇ ಅಭಿಪ್ರಾಯ ಹೇಳೋದಿತ್ತಂದ್ರು ನಾನು ಹೇಳ್ಬೇಕಂದ್ರೆ 90% ಎಷ್ಟು ಏನು ಹಿಂದೆ ಮುಂದೆ ಫ್ಯೂಚರ್ ಮುಂದೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಹಿಂದೆ ಮುಂದೆ ಎಲ್ಲ ಸ್ವಚ್ಛನಾಕ ಒಂದು ಸ್ಟಡಿ ಮಾಡಿ ಯೋಚನೆ ಮಾಡಿ ಮನೆ ಹಿಡ್ದಿದ್ದು. ಓಕೆ, ಹಂಗೆ ಟಕ್ಕನ ಸಿಕ್ತ ಅಂತೇಳಿ ಪಟಕ್ಕನ ಏನು ಹಿಡ್ದಿಲ್ಲ. ಏನವ ಇನ್ನೊಂದು ನನ್ನ ಗಂಡಂದು ಏನು ಗೊತ್ತೇನ, ಯಾವುದೇ ಕೆಲಸ ಮಾಡ್ಬೇಕಂದ್ರು ಎಷ್ಟೇ ಸಲ ಯೋಚನೆ ಮಾಡ್ತಾನ, ಅದು ಮುಂದೆ ಹೆಂಗೆ ಎಲ್ಲ ಯೋಚನೆ ಮಾಡಿ ಮುಂದೆ ಏನಾಗುತ್ತಾ ಎಲ್ಲ ಯೋಚನೆ ಮಾಡಿ ಆಮೇಲೆ ಅದನ್ನ ನಿರ್ಧಾರ ತಗೋತಾನ. ಅದು ಭಾರಿ ಶಾಣೆ ಅದ ನನ್ನ ಗಂಡ. ಈ ಮನೆ ನೋಡಾಗ ಹಾಗೆ ನಾ ಹೇಳ್ತಿದ್ದೆ ನನಗೆ ಹಂಗೆ ಬೇಕು ಹಿಂಗೆ ಬೇಕು, ಆದ್ರವ ಯೋಚನೆ ಮಾಡಿ ಎಲ್ಲ ಫಸ್ಟ್ ಹಂಗಿರಿ ನಾನು 1 BHK ಭಾಳ ಯೋಚನೆ ಮಾಡಿ ತಲೆ ಓಡಿಸಿ ಎಲ್ಲ ಮುಂದಿಂದು ಯೋಚನೆ ಮಾಡಿ ಹಿಡ್ದಾನಿದ್ದು. ಓಕೆ, ಮನಿ ಇಷ್ಟ ಆಯಿತು ಅನ್ಕೋತೀವಿ. ಇಷ್ಟ ಆಗೇ ಆಗುತ್ತೆ ನಾರ್ಮಲಾಗಿ. ಇಷ್ಟಂತರೂ ಈಗಿನ ಜನ್ರೇಷನ್ಗೆ ಈ ಥರ ಮನಿ ಅಂತರೂ ಕಾಮನ್. ಒಬ್ಬರೊಬ್ಬರು ಕಮೆಂಟ್ ಹಾಕಿದ್ರ ಆ ಮನಿನೂ ಚಲೋ ಇತ್ತಂತ, ಆ ಮನಿ ಚಲೋ ಇಲ್ಲ ಅಂದೇ ಇಲ್ಲ ನಾವು, ಅದು ಚಲೋ ಇತ್ತು, ಅದು ಭಾರಿನೇ ಇತ್ತು. ಆದ್ರೆ ನಮ್ಗೆ ಜಾಗ ಇರ್ಲಿಲ್ಲ ಇಡಾಕ, ಹತ್ತಾಗಿತ್ತು ಅಷ್ಟೇ. ಆಮೇಲೆ ನಾವು ವಾಪಸ್ ಒಂದು ಕಾರಣಕ್ಕೆ ಚೇಂಜ್ ಮಾಡಿ ಹೊರತು ಚಂದಿಲ್ಲ ಪಂದಿಲ್ಲ ಅಂತ ನಾವೇನು ಚೇಂಜ್ ಮಾಡಿಲ್ಲ, ಜಾಗ ಇಡ್ಸಿಲ್ಲ ಅಂತಂದ ಚೇಂಜ್ ಮಾಡಿ. ಏನೋ ಹೇಳಕತ್ತ 1 BHK ಹೋಗ್ಬಿಟ್ಟಿದ್ರೆ ಮತ್ತೆ ಅದೇ ಒಳ್ಳೆ ಅದೇ ಗೊಜ್ಜಾಟ ಅದೇ ಸ್ಪೇಸ್, ಅದ್ರೊಳಗನ ಮತ್ತೆ ಒಳ್ಳೆ ಒಂದೊಂದು ಸ್ಥಳಗಳು ಮ್ಯಾಲಿಡು ಹಾಕಿತ್ತು. ಮಂತ್ ದೊಡ್ಡಕ್ಕೆ ಆದಂಗೆ ಹಾಕಿನು ಸಾಮಾನುಗಳು ಸ್ವಲ್ಪ ಆಟದ ಸಾಮಾನು ಅದು ಇದು ಜಾಸ್ತಿ ಆಗ್ತಿರ್ತಾವ. ಅದು ಕೂಸೈತೆ, ಅದು ಗೊಂಬೆಲ್ಲ ನೀನು ನೋಡವ. ನಿಮ್ಮವ್ವ ಮೀಟ್ರ್ ನೋಡ್ತೀಯಾ ಅಂತ ಕೇಳ್ತಾ, ನೋಡ್ತೀಯಾ ನನ್ನ ಮೀಟ್ರನ್ನ ತಿತ್ತಲಿ 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 ಊಲುಮ ಹಿಂಗೆ ತೊಗೊಂಡ್ರೆ ಸಮಾಧಾನ ಸ್ವಲ್ಪಕ್ಕೆ. ಕಲ್ಯಾಣಿ ಆಗ್ತೀನಿ. ಹೆಂಗೆ ಹೇಳ್ಬೇಕು, ನಗಬೇಕು ಅಳಬೇಕು ಒಂದು ಗೊತ್ತಾಗುತ್ತಿಲ್ಲ ಸುಲ್ತಾನ್ ಕೈಯಿಂದ. ಒಂದು ಇನ್ಸಿಡೆಂಟ್ ಏನಾಗೈತಿ ಅಂದ್ರೆ, ಮ್ಯಾಲೆ ಬಟ್ಟೆ ಒಣ ಹಾಕೋಣ ಅಂತ ನಾ ಈಗ ಬಂದೆ. ಕತ್ಲಾಗೈತಿ, ಬಾ ಮ್ಯಾಲೆ ಹೋಗಿ ನನ್ನ ಜೋಡಿ ಬಾ ತಕೊಂಬರು ಅಂತ ಮ್ಯಾಲೆ ಹೋದ್ರೆ ಮ್ಯಾಲೆ ಒಂದು ಬಟ್ಟೆ ಇಲ್ಲ, ನಮ್ಮ ಎಲ್ಲ ಕ್ಲಿಯರ್ ಸ್ವಚ್ಛ ಕ್ಲಿಪ್ ಗಿಪ್ ಎಲ್ಲ ಟೋಟಲಿ ಖಾಲಿ ಆಗ್ಬಿಟ್ಟವು. ಆಮೇಲೆ ಮನೆ ಮಗ್ಳನವ್ರು ಸಣ್ಣ ಹುಡುಗರು ಕಳ್ಸಿದ್ರು ಅವ್ರ ಮ್ಯಾಲ್ಗೆ ತಕೊಂಬರಾಕ. ಹೋಗಿ ಅವರು ಇದು ಬದಿದ್ದು ಎಲ್ಲ ಸ್ವಚ್ಛ ಮಾಡ್ಕೊಂಡು ಅವ್ರ ಮನೆಗೆ ಇಟ್ಟಾರ. ಸುನಿತಾನ್ ದೊಡ್ಡ ಕಾಮಿಡಿ ಅದ್ರೊಳಗೆ. ಸುನಿತಾಗ ಹೋಗಿ ನಾನು ಬೆಲ್ ಹೊಡೆದೀನಿ, ನೀವು ಮುಂದೆ ಹೋಗು ಕೇಳಂತ ಅಂದಿನಿ ಹೆಣ್ಮಕ್ಳು ಹೇಳ್ತಾರೆ ಅಂತೇಳಿ. ಏನಂತ ಹೋಗಿ ಏನಂದು ಅರ್ಧ ಬೆಂಗಳೂರು ಭಾಷೆ ಅರ್ಧ ನಮ್ಮ ಭಾಷೆ. ನಮ್ಮ ಅರ್ಬಿ ಬಂದಿದ್ದಾವ ಇಲ್ಲಿ ಅವರು. ಏನು ಅರ್ಬಿ ಅಂತ ಓಯ್ ನಾನೇ ಅಲ್ಲೇ ಇದೀನಿ. ಏನು ಅರ್ಬಿ ಅಂತ ಮತ್ತೆ ಇನ್ನೊಂದ್ಸಲ ಭಾಳ ಯಾವ್ಯಾವ ಅರ್ಬಿ ಅಂದ್ರೆ ಏನೋ ಮತ್ತೆ
ಮತ್ತೆ ಹೊಳ್ಳೆ ಅರ್ಬಿ ಎಲ್ಲ ಅರ್ಬಿ ಬೇಕು ನನಗೆ ಅದು ಏನೋ ಅದು ಒಂದು. ನಮ್ಮ ಚಿಕ್ಕ ಮಕ್ಕಳೆಲ್ಲ ತೊಗೊಂಡ್ಬಂದಿದ್ದಾರೆ, ಬಂದು ನೋಡಿ ಆಮೇಲೆ ತಗೊಂಡು ಹೋಗಿ ಅದನ್ನು ಅಂತ ಇಷ್ಟೊತ್ತನ ಹೋಗಿ ಕಿತ್ತಾಡಿ ತೊಗೊಂಬಂದಾಳ. ಕ್ಲಿಪ್ ಬರೋಬ್ಬರಿ ಎಣಿಸ್ತಂದು ಏನು ಅಲ್ಲಿಂದ? ಇಲ್ಲ ಹ್ಞೂ ಇವು ಅಷ್ಟೇ ಕೊಟ್ರ ಹುಡುಗರು, ಹ್ಮ್. ಮತ್ತೆ ಇವು ಅವ್ರ ಹತ್ರನೂ ಆಡ್ಸ್ಕೊಂಡೆ. ಸುಮ್ಮಪ್ಪ ಕಣ್ಣಿಗೆ ಎಷ್ಟು ಕಂಡು ಆಡ್ಸ್ತಾನೆ, ಹುಡ್ಕಾಡ್ಕೋ ಏನು ಕುಂದ್ರೆ ಅಂತ. ನಿಂದು ಬಾರಿ ನಮ್ಮ ಅರ್ಬಿ ಬಂದಿದಾವ ಇಲ್ಲಿ, ಅರ್ಬಿ ಬಂದಿದ್ದಾವೆ. ಇನ್ನೊಂದು ಫಸ್ಟಿಗೆ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಹಾಲು ತೊಂಬಸುಂಟ ಅಂತ ಕಳಿಸಿದ್ದ, ಇಲ್ಲಿ ಅರ್ಧ ಲೀಟ್ರ್ 1/4 ಲೀಟ್ರ್ ಇರ್ತೈತಿ. ಇಲ್ಲ ಈಗ ಅರ್ಧ ಲೀಟ್ರ್ ಈಗ ಒಂದು ನಿಮ್ಮ ಭಾಷೆ ಏನು ಭಾಷೆ? ಬೇರೆ ಭಾಷೆ ಇರೋ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ, ಅಲ್ಲಿ ಹೆಂಗಿರ್ತೀನಿ ನೋಡ್ತೀನಿ. ಅಲ್ಲಿ ಆಗಿದ್ದೇನಂದ್ರ ಹಾಂ ಒಂದು ದೊಡ್ಡ ಪ್ಯಾಕೆಟ್ ಹಾಲು ಕುಡಿಯೋ ನಮ್ಮ ಊರಾಗ 1/4 ಲೀಟ್ರ್ 1/2 ಲೀಟ್ರ್ ಅಷ್ಟೇ ಮಾಡ್ತೀನಿ. 1/4 ಲೀಟ್ರ್ ನೀವು ಹಿಂಗೆ 1/4 ಲೀಟ್ರ್ ಅರ್ಧ ಲೀಟ್ರ್ ಅಂತೀನ ಅಲ್ಲಿ ಮೂರಾಗ? ಇಲ್ಲ ಅಷ್ಟೇ ಸಿಗ್ತಾವು. ನಾವೇನಂತೆ 1/4 ಲೀಟ್ರಿಗೆ ಸಣ್ಣ ಪ್ಯಾಕೆಟ್, ಹಾಂ 1/2 ಲೀಟ್ರಿಗೆ ದೊಡ್ಡ ಪ್ಯಾಕೆಟ್. ಇಲ್ಲಿ 1 ಲೀಟರ್ದೇ ಇರ್ತಾ ಅಂತ ನನಗೆ ಗೊತ್ತಿಲ್ಲ. ಸಣ್ಣ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್, ದೊಡ್ಡ ಪ್ಯಾಕೆಟ್ ಹಾಲು ಕೊಡ್ರಿ ಅಂತೀನಿ. ಅವ್ರು 1 ಲೀಟರ್ ಕೊಟ್ಟಿದ್ರು. ಅದಕ್ಕೆ ಯಾಕೆ ಇಷ್ಟು ಮಾಡ್ತೀವಿ? ಅದ್ರದ್ದು ಅಲ್ಲಿ ಒಂದು ಎಷ್ಟು ಲೀಟ್ರು ಅಂತ ದೊಡ್ಡ ಪ್ಯಾಕೆಟ್ ಕೊಡ್ರಿ. ಅವಾಗಂತೂ ಮಾತಾಡತ್ತಿದ್ದಿಲ್ಲ ಬೆಂಗ್ಳೂರಿಗೆ ಬಂದಾಗ. ದೊಡ್ಡ ಪ್ಯಾಕೆಟ್ ಕೊಡ್ರಿ, ಸಣ್ಣ ಪ್ಯಾಕೆಟ್ ಕೊಡ್ರಿ. ಊಟ ಮಾಡಿದ್ದೀರಾ? ಸ್ವಲ್ಪ ಸ್ಪೀಡ್ ಜೋರಾಗಿ ಹೇಳಿ. ಅವ್ರು ಹಿಂಗೆ ಅಂದಿದ್ರ ಅಂದ್ರ ದವಾಖಾನಿಗೆ ಹೋದಾಗ ಅಂದಾರ ಇಲ್ಲ, ದವಾಖಾನಿಗೆ ಹೋದಾಗ ಮತ್ತೆ ಅದನ್ನ ಹೇಳಿದ್ರು. ನಿನಗೆ ಅಲ್ಲಿ ಹೇಳ್ತಿದ್ರು, ನೀವು ಪ್ರತಿ ಸಲ ಬೆಂಗ್ಳೂರಿಗೆ ಬಂದಾಗ ಇಲ್ಲಿ ಮಂದಿ ಊಟ ಮಾಡಿಲ್ವಾ? ಸ್ವಲ್ಪ ಜೋರಾಗಿ ಹೇಳಿ. 1 2 3 1 2 3 ನೀ ಏನು ಹೇಳ್ಬೇಕಂದ್ರು ನಿಂತಾವ. ಯಪ್ಪು ಇದೇನ ಇದು ತೂಕು ತಿಡ್ದೂರು ಹೊತ್ತಲ್ಲಿ ಇದು ಕೈ ಹತ್ತಿತ್ತಲ್ಲ. ಹೇಳ್ತೀನಿ ನೋಡ್ರಿ ನಾನು. ಹಾಂ ತೊಂಡೆಕಾಯಿ ಸಿಕ್ತ ಗೊತ್ತನ್ರಿ ಇಲ್ಲಿ. ಆ ತೊಂಡೆಕಾಯಿಗೆ ಇವು ಸೌತಿಕಾಯಿ ರೀ, ಇನ್ನೂ ದೊಡ್ಡವಾಗಿಲ್ಲ ಅಂತ ಹೇಳಿ ನಮ್ಸೋದ ನೀವ ಹಂಗದ ನೀವ. ಶಿವರಿ ಎಲ್ಲರೂ ಡೇದ ರೆಡಿ ಆಗ್ತಾರ, ನೀ ನೈಟ್ ರೆಡಿ ಆಗ್ತಿಲ್ಲಮ್ಮ. ಏನಿದು? ಹಾಂ ಇದೇನು ಗದ ಹನುಮಪ್ಪಂದು ತೊಗೊಂಡು ನಿಮ್ಮ ಮಗು ಶಬಗ್ಗನ ಕೊಡು ತೊಗೊಂಡು. ಇದು ಒಟ್ಟಾಕಿ ಆಟ ಆಡೋಕೆ ಇದು ಬೇಕು. ಇದು ಇತ್ತಂದ್ರೆ ಒಂಥರ ಆಯ್ತು ಇಟ್ಟು ಇಲ್ಲೇ ಇಟ್ಕೊ. ಹಾಂ ತಡಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ ತಗೋತೀನಿ. ಕಣ್ಣ ಸಲಿಗೆ ಎಲ್ಲ ಸುಲಿಗೆ ಹಿಡಿದುಂಟ ನೀನಿನ್ನು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಾಳಕ್ಕೆ. ಏನು ಮಾಡಿ ವ್ಲಾಗು ಇಷ್ಟ ಆಯ್ತು ಅನ್ಕೋತೀವಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀವಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.